ಏನಾಗ್ತಾ ಇದೆ, ದಿ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಇನ್ ಸ್ಕೂಲ್. ನಾನೆಲ್ಲ ಇರುವಾಗ 10 years ಬ್ಯಾಕ್ 12 years ಬ್ಯಾಕ್ ಇದೇ ಥರ ನಾನೊಂದು ಶಾಲೆಗೆ ಹೋಗುವಾಗ ಏನಿತ್ತು, ಸ್ಕೂಲ್ದಲ್ಲಿ ನಮಗೇನು ಪಾಠ ಮಾಡ್ತಾರೆ ಅದು ಮಾತ್ರ ಎಜುಕೇಷನ್. ಎಕ್ಸಾಮಿನೇಷನ್ ಕ್ವೆಶ್ಚನ್ ಕೊಡುವಾಗ ಅದರಲ್ಲಿ ಮಾತ್ರ ಕ್ವೆಶ್ಚನ್ ಹೇಳ್ತಾರೆ, ನಾವು ಅದರಲ್ಲಿ ಮಾತ್ರ ಬರಿಬೇಕು, ಅದರಲ್ಲಿ ಮಾತ್ರ ನಮಗೆ ರ್ಯಾಂಕ್ ಕೊಟ್ಟು ಒಂದು ಬ್ಯಾಚ್ ಕೊಡ್ತಾರೆ, ನಾವು ಯೂನಿಫಾರ್ಮ್ನಲ್ಲಿ ಹಾಕ್ಕೊಳ್ತೀವಿ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕನ್ನು. ಆ ಥರ ಒಂದು ವಾತಾವರಣ ಇತ್ತು. ವಿಚ್ ಮೀನ್ಸ್ ಎಜುಕೇಷನ್ ಹ್ಯಾಪನ್ಡ್ ಓನ್ಲಿ ಇನ್ ದ ಸ್ಕೂಲ್. ನಮಗೇನು ಕಲಿತೀವಿ ಸ್ಕೂಲ್ ಒಳಗಡೆ ಮಾತ್ರ ಇತ್ತು. 10 ವರ್ಷ 15 ವರ್ಷಕ್ಕೆ ಹಿಂದೆ. ರೈಟ್ ನೌ ನನ್ನ ಮಗ ಪ್ರೀ ಸ್ಕೂಲ್ ಹೋಗ್ತಾ ಇದ್ದಾನೆ. ಐ ಹ್ಯಾವ್ ಅ ಸ್ಮಾಲ್ ಸನ್, ಇಸ್ ಅಬೌಟ್ 2 years 7 months. ಚಿಕ್ಕಮಂಗ್ಳೂರದಲ್ಲಿ ನಮ್ಮ ಮನೆ ಪಕ್ಕ ಒಂದು ಪ್ರೀ ಸ್ಕೂಲ್ ಹೋಗ್ತಾ ಇದ್ದಾರೆ. ಏನಪ್ಪ ಇವತ್ತು ಟೀಚರ್ ಏನು ತಮಗೆ ಹೇಳಿಕೊಟ್ಟಿದ್ದಾರೆ? ಹೊಸದಾಗಿ ಏನು ಹೇಳಿಕೊಟ್ಟಿಲ್ಲ, ಎಲ್ಲ ಗೊತ್ತಿರ್ತದೆ ಹೇಳಿಕೊಟ್ಟಿದ್ದಾರೆ. 2 ವರ್ಷ 7 ತಿಂಗಳಾಗಿಬಿಟ್ಟು ಏನು ಮಾತಾಡ್ತಾ ಇದ್ದಾರೆ ನೀವು? ಹೇಳಿಕೊಟ್ಟಿದೆ ನಿಮ್ಗೆ ಏನಪ್ಪ ಗೊತ್ತಿರುತ್ತೆ? ನಿಮ್ಗೆ ಈ ಏಜ್ನಲ್ಲಿ ಏನು ಗೊತ್ತಿರ್ತದೆ? ಇವ್ರು ಏನು ಮಾಡ್ತಾರೆ, ಇಂದ ಸಣ್ಣ ಪುಟ್ಟ ನಮ್ಮ ಆ್ಯಪ್ ಎಲ್ಲ ಬರ್ತದೆ ಐಪ್ಯಾಡ್ನಲ್ಲಿ, ತಾವು ನೋಡಿದ್ದೀನ, ಲಾಟ್ ಆಫ್ ಆ್ಯಪ್ಸ್ ಇದೆ. ನಮ್ಮ ಎಲ್ಲರ ಕೈನಲ್ಲಿ ಕೂಡ ನೋಟ್ಬುಕ್ ಆ್ಯಂಡ್ ಐಪ್ಯಾಡ್ನಲ್ಲಿ ದ ಪೆಪ್ಪಾ ಪಿಗ್ನ ಒಂದಿದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಕಾರ್ಟೂನ್. ಒಂದು ಕಾರ್ಟೂನ್ ಒಂದಿದೆ, ಪೆಪ್ಪಾ ಪಿಗ್ನ ಒಂದು ಕಾರ್ಟೂನ್ ಇದೆ. ಆ ಥರದ ಕಾರ್ಟೂನ್ಸ್ ಎಲ್ಲ ನೋಡಿ ಇವರೆಲ್ಲ ಒಂದು 2 ವರ್ಷ 2 ತಿಂಗಳಿರುವಾಗಲೇ ಆಲ್ಮೋಸ್ಟ್ ಎಲ್ಲ ರೈಮ್ಸು ಮೆಮರಿ ಮಾಡಿಬಿಡ್ತಾರೆ. ದ ಬಾಬಾ ಬ್ಲ್ಯಾಕ್ ಶೀಪ್, ಒಂದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಏನು ಕೊಡ್ತೇವೆ, ಆಮೇಲೆ ಒಂದು ಕಾಬ್ಲರ್ ಪೈನ್ ಅಂದ ಶೂ, ಅದೆಲ್ಲ ಅರ್ಥ ಮಾಡಿಕೊಳ್ತಾರೆ ಅವರು. ಅಟ್ ದ ಏಜ್ ಆಫ್ 2 years and 7 months ಈಸ್ ಫೀಲಿಂಗ್ ಬೋರ್ಡ್. ಅವೇನೇ ಫಸ್ಟ್ ಸ್ಟ್ಯಾಂಡರ್ಡೇ ಹೋಗಿಲ್ಲ, ಪ್ರೀ KGದಲ್ಲಿ ಬೋರ್ ಆಗ್ತಾ ಇದೆ. ಆಮೇಲೆ ಯಾವ ಥರ ನಾವು ಕರ್ಕೊಂಡೋಗಿ ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಫಿನಿಷ್ ಮಾಡಿ 10th ಫಿನಿಷ್ ಮಾಡಿ ಕಾಲೇಜೆಲ್ಲ ಕರ್ಕೊಂಡು ಹೋಗಬೇಕು. ಏನಾಗ್ತಾ ಇದೆ, ಈಸ್ ಲರ್ನಿಂಗ್ ಮೋರ್ ಔಟ್ಸೈಡ್ ದೆನ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ದ ಸ್ಕೂಲ್. ತಮ್ಮ ಮಕ್ಕಳಿಗೂ ಅದೇ ಥರ ಇದೆ. ದೆ ಲರ್ನ್ ಸೋ ಮಚ್. ಟಿ ವಿದಲ್ಲಿ ಒಂದು ಕಾರ್ಟೂನ್ ನೋಡುವಾಗ, ಬಸ್ನಲ್ಲಿ ಬರುವಾಗ ಎಲ್ಲ.